ಮಸಾಜ್ ಮಾಡ್ತೀನಿ, ಮೇಲಾಗುತ್ತೆ. ಸರ್ಫೇಸು ಇದಿಷ್ಟು ಸಾಕು. ಇದ್ರದ್ದು 30 ಕಿಲೋಮೀಟರ್ ಟಿಕ್ ಅಷ್ಟೇ. ಸ್ವಲ್ಪ ನಾನು ಆಫ್ ಮಾಡಿಬಿಟ್ಟು ಬಿಸಿ ಬಿಸಿ ಬಂದಿದ್ದು ನಿಮ್ಮ ಪಾಯಸ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಯೆಲ್ಲೋ ಕಲರ್ ಅಂದ್ಕೊಂಡ್ಬಿಡಿ, ಇದೇನು ಯೆಲ್ಲೋ ಕಲರ್ ಅಂತ. ಹಲೋ ಫ್ರೆಂಡ್ಸ್, ಸಾಯಂಕಾಲ ಸ್ಟಾರ್ಟ್ ಮಾಡಿದ್ದೀನಿ. ಸೋಮವಾರದ ವ್ಲಾಗ್ ಇದು. ಸೋಮವಾರ ಪಾಯಸ ಮಾಡ್ತಾಯಿದ್ದೀನಿ, ಅದಕ್ಕೆ ಕಿಚನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಕ್ಕಳು ಪಾಯಸ ಕೇಳಿದ್ರು. ಸೇಮಿ ಎಲ್ಲ ನಮ್ಮ ಅಕ್ಕ ಊರಿಂದ ಕಟ್ ಕಳಿಸಿದ್ದು ಜಾಸ್ತಿನೇ ಇತ್ತು, ಅದಕ್ಕೆ ಸ್ವಲ್ಪ ಮಾಡ್ತಾಯಿದ್ದೀನಿ. ಹಾಲು ಕಾಯಿಸಕ್ಕೆ ಇಟ್ಟಿದ್ದೀನಿ. ಇವತ್ತು ಬೇರೆ ಅವಳು ಪ್ರಾಜೆಕ್ಟ್ ವರ್ಕ್ ಬೇರೆ ಮಾಡಬೇಕು ಅಂದ್ಲು. ಬೇಗ ಬಾ ಅಂದ್ಲು ಟ್ಯೂಷನಿಂದ ಕರ್ಕೊಬರೋಕ್ಕೆ. ಥರ್ಮಕೋಲು ತಂದಿಕ್ಕಿದ್ದಾಳೆ. ಓಕೆ ಫ್ರೆಂಡ್ಸ್, ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ. ಕೊನೆ ತನಕ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಸಾಯಂಕಾಲ 6:30 ಆಗಿಲ್ಲ, ಇನ್ನು 6:15 ಆಗಿದೆ. ಬೆಳಗ್ಗೆನೇ ವ್ಲಾಗ್ ಇವತ್ತು ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ, ತುಂಬಾ ಕೆಲಸ ಇತ್ತು. ಮಧ್ಯಾಹ್ನ ಎಲ್ಲ ವೀಡಿಯೋ ಅಪ್ಲೋಡ್ ಮಾಡೋದು ಸರಿಯಾಯಿತು, ಅದಕ್ಕೆ ಹಂಗೆ ಇದ್ಬಿಟ್ಟೆ ಸ್ಟಾರ್ಟ್ ಮಾಡಿಲ್ಲ. ಇವಾಗ ಸ್ಟಾರ್ಟ್ ಮಾಡಿದೆ. ಪಾಯಸ ಮಾಡಿಟ್ಬಿಟ್ಟು ಇವಾಗ ಕರ್ಕೊಬರಕ್ಕೆ ಹೋಗಬೇಕು. ಅವಳು ಬಂದು ಇವತ್ತಿನ್ನೂ ಹೋಮ್ವರ್ಕು ಬರೆದಿಲ್ಲ. ಬಂದಿದ್ದ ತಕ್ಷಣ ಊಟ ಮಾಡಿದ್ರು, ಮತ್ತು ಪ್ರಾಜೆಕ್ಟ್ ವರ್ಕ್. ಚಿಕ್ಕವಳು ಸ್ವಲ್ಪ ಆಟಾಡೋಕ್ಕೆ ಹೋದ್ಲು, ದೊಡ್ಡವಳು ಅದು ತರಕ್ಕೆ ಹೋದ್ಲು. ಟೈಮೇ ಆಗೋಯ್ತು. ಕರೆಕ್ಟ್ 4 ಗಂಟೆಗೆ ಬರ್ತಾರೆ ಪಾಪ, ಟೈಮೇ ಇರಲ್ಲ. ಒಂದು ಅರ್ಧ ಗಂಟೆ ಊಟ ತಿನ್ನೋದು, ಸ್ವಲ್ಪ ಟಿ ವಿ ಕೂಡ ನೋಡಲ್ಲ. ಅಲ್ಲೇ ಟೈಮ್ 5 ಗಂಟೆ ಆಗಿಬಿಡುತ್ತೆ. ಮತ್ತೆ 5 ಗಂಟೆಗೆ ಟ್ಯೂಷನ್ಗೆ ಹೋಗೋದು, 7 ಗಂಟೆಗೆ ಬರೋದು, ಮತ್ತೆ ಹೋಮ್ವರ್ಕ್ ಬರೆಯೋದು. ಟೈಮ್ ಸಾಕಾಗೋದೇ ಇಲ್ಲ ಪಾಪ. ಫ್ರೆಂಡ್ಸ್, ಹಾಲಿಗೆ ಸಕ್ಕರೆ ಎಲ್ಲ ಹಾಕಿ ಇಕ್ಕಿದ್ದೀನಿ. ಹಾಲು ಕಾದರೆ ಸೇಮಿ ಹಾಕಿಬಿಟ್ಟು, ಏಲಕ್ಕಿ ಪೌಡ್ರೇನೂ ಹಾಕಲ್ಲ. ಏಲಕ್ಕಿ ಅದು ಬಾದಾಮಿ ಪೌಡ್ರೆಲ್ಲ ಹಾಕಿರ್ತಾರೆ, ಅದಕ್ಕೆ ಏಲಕ್ಕಿ ಪೌಡ್ರೇನೂ ಹಾಕಲ್ಲ. ಇದೆಲ್ಲ ಹುರಿದು ಪಾಯಸ ಹಾಕಿಬಿಟ್ಟು ಮಕ್ಕಳನ್ನ ಕರ್ಕೊಬರಕ್ಕೆ ಹೋಗ್ಬೇಕು. ಓಕೆ ಫ್ರೆಂಡ್ಸ್, ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಮೆಟ್ಲು ಹತ್ತಷ್ಟೊತ್ತಿಗೆ ನಂಗೆ ಸುಸ್ತಾಗ್ಬಿಡ್ತು ಫ್ರೆಂಡ್ಸ್. ಇವಳಿಗೆ ಬೇರೆ ಕಾಲು ನೋವಂತೆ. ಅದಾಗಲಿ ಇರು, ಮೆತ್ತಗಾಗೈತಾ? ಬಂದಿದ್ದ ತಕ್ಷಣ ಹೋಗೋಲ್ಲ ಅಡುಗೆ ಮನೆಗೆ. ಪ್ರಾಜೆಕ್ಟ್ ಐತೆ ಅಂತ ನಾನು ಹೋಗಿ ಬೇಗ ಕರ್ಕೊಬಂದಿದ್ದು. ಇಕ್ಕಲ್ಲ ಇಲ್ಲಿ ಫುಲ್ಲು. ಸಾಯಂಕಾಲ ಆಡಕ್ಕೆ ಹೋಗಿದ್ಲು, ಅಷ್ಟೊತ್ತು ಕಾಲು ನೋವೇ ಇರಲಿಲ್ಲ. ಟ್ಯೂಷನ್ಗೆ ಹೋಗೋವಾಗ ಕಾಲು ನೋವು. ಸರಿ ಆಯಿತು ಬಿಡು, ಮಸಾಜ್ ಮಾಡ್ತೀನಿ, ಮೇಲಾಗುತ್ತೆ. ಅದು ಎಷ್ಟು ಈಸಿ ಐತೆ ಮೆಟ್ಲು. ಚಿಕ್ಕದಾಗೈತೆ, ಹಿಂಗೆ ದೊಡ್ಡದಾಗೈತೆ ಮೆಟ್ಲು. ಮೆಟ್ಲಕ್ಕೆ ಅಷ್ಟೊತ್ತಿಗೆ ನನಗೆ ಸಾಕಾಗುತ್ತೆ. ನಮ್ಮ ಮೆಟ್ಲೆ ಮಕ್ಕಳಿಗೆ, ದೊಡ್ಡವಳಿಗೆ 3ನೇ ಫ್ಲೋರ್, ಚಿಕ್ಕ ಓಡಾಡಬೇಕು. ಒಂದೊಂದ್ಕಿಂತ ಮೇಲೆ ಹೋಗ್ತೀನಿ. ಬುಕ್ಸ್ ತಗೋಬರಕ್ಕ, ಮತ್ತೆ ಮ್ಯಾಕ್ಸಿಮಮ್ನ ಕರೆಯಕ್ಕ. ಥರ್ಮಕೋಲ್ ತಗೊಂಬಂದವಳೆ. ಕಚ್ರ ಕಟ್ ಮಾಡಬೇಡ, ನಿಧಾನಕ್ಕೆ ಕಟ್ ಮಾಡ್ಬಿಡ್ತೀನಿ. ಮನೆಯೆಲ್ಲ ಗಲೀಜಾಗುತ್ತೆ. ಯಾರು ಕ್ಲೀನ್ ಮಾಡೋದು ದಿನ? ಪ್ರಾಜೆಕ್ಟ್. ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊ, ವೇಸ್ಟ್ ಮಾಡಬೇಡ. ಎಷ್ಟು ಬೇಕೋ, ಏನು ಮಾಡಬೇಕಾಗಿರೋದು ಹೇಳು? ಹಾಂ, ಇದ್ರೆ ಯೂಸ್ ಆಗುತ್ತೆ. ಎಷ್ಟು ಕಟ್ ಮಾಡೋದು, ವೇಸ್ಟ್ ಮಾಡೋದು.
ಥರ್ಮಕೋಲ್ ಸ್ಕೂಲಿಂದ ಬಂದು ಊಟ ಮಾಡಿ ಹೋಗಿ ತಗೊಬಂದ್ಲು. ಹಾಂ ಬರ್ಕೋ ಹೋಗಿ ಮಲ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಮಸಾಜ್ ಮಾಡ್ತೀನಿ. ಹೋಮ್ವರ್ಕ್ ಬರ್ಕೋ ಹೋಗಿ. ನಿಂದು ಕೃತಿಮಾ ನಿಂದು ಹೋಮ್ವರ್ಕ್ ಐತೆ ತಾನೇ, ಹೋಮ್ವರ್ಕ್ ಬರ್ಕೋ, ಮತ್ತೆ ಲೇಟ್ ಆಗುತ್ತೆ. ಹಾಂ ಕಟ್ ಮಾಡೋದಾ? ಅಲ್ಲ, ಈ ಬಾಕ್ಸ್ ಕಟ್ ಮಾಡಿಬಿಟ್ಟು ಚಾರ್ಟ್ ಅಂಟಿಸ್ಬಿಟ್ಟು ಡ್ರಾಯಿಂಗ್ ಮಾಡೋದು. ಹೌದಾ? ಮತ್ತೆ ಅರ್ಧ ಕಟ್ ಮಾಡ್ಕೊ. ಆದರೆ ಇದು ರೈತಲ್ಲ, ಇದು ನೇಮ್ಸ್ ಎಲ್ಲ ಇದೈತಲ್ಲ, ಇಷ್ಟು ಬರೆಯಂಗಿಲ್ಲ. ಒಂದು ಲೈನ್ ಬರೀಬೇಕು. ಇಟ್ ಈಸ್ ಅ ಲೆವಲ್ ಆಫ್ ಅಟ್ಮಾಸ್ಫಿಯರ್ ಕ್ಲೋಸ್ ಟು ದ ಅರ್ತ್ ಸರ್ಫೇಸ್. ಇದಿಷ್ಟು ಸಾಕು. ಇದ್ರದ್ದು ಇಟ್ ಲೀನ್ಸ್ ಅಬೌವ್ ದ ಸ್ಟ್ರಾಟೋಸ್ಫಿಯರ್. ಇಟ್ ಈಸ್ ಅಬೌಟ್ 30 ಕಿಲೋಮೀಟರ್ ಟಿಕ್ ಅಷ್ಟೇ. ಆ ಥರ ಒಂದೊಂದು ಲೈನ್ ಅರ್ಧ ಕಟ್ ಮಾಡ್ಕೊ, ಅಷ್ಟೊಂದು ಬೇಡ, ವೇಸ್ಟ್ ಆಗುತ್ತೆಲ್ಲ. ಇನ್ನೊಂದು ಸಾರಿ ಏನಕ್ಕನ್ನ ಬೇಕಾಗುತ್ತೆ, ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೊಂಡು ಕೆಳಗಡೆ ಬರೀತೀಯಾ, ಅದನ್ನ ಮಾಡಿಬಿಟ್ಟು ಮೇಲೆ ಬರೀತೀಯಾ, ಇಲ್ಲ ಪಕ್ಕದಲ್ಲಿ ಬರೀತೀಯಾ? ಇಲ್ಲಿ ಬರ್ತೀನಿ ಮಾಡೋದು. ಇಲ್ಲಿ ಮಾಡ್ತೀನ, ಇಷ್ಟು ಮಾಡಿ ಇವಾಗ ನೋಡು. ಹಾಂ ಇಲ್ಲಿ ನೇಮ್ ಬರ್ತೀನಿ, ಲೆವಲ್ ಆಫ್ ಅಟ್ಮಾಸ್ಫಿಯರ್ ಅಂತ, ಲೆವಲ್ಸ್ ಆಫ್ ಅಟ್ಮಾಸ್ಫಿಯರ್ ಅಂತ. ಆಮೇಲೆ ಇಲ್ಲಿ ಡ್ರಾಯಿಂಗ್ ಮಾಡ್ತೀನಿ. ಇಲ್ಲಿ ಇದ್ರ ನೇಮ್ಸ್ ಬರೀತೀನಿ. ಅದು ಇಷ್ಟು ಬೇಕಾಗುತ್ತಲ್ಲ. ಸುಮ್ಮನೆ ಇರ್ತೀನಿ, ಅದು ಮನೆಯಲ್ಲ ಆದರೆ ಗುಡ್ಸಕ್ಕಾಗಲ್ಲ. ಇವಾಗ ಗಾಳಿಗೆಲ್ಲ ಮೇಲೆ ಹೋಗ್ತಿದ್ವಿ. ಹೋಮ್ವರ್ಕ್ ಐತಲ್ಲ, ನೀನು ಬರ್ಕೊ. ಹಾಕ್ಕೊಡ್ತೀನಿ ಬಾ. ಇಲ್ಕೆ ಎತ್ಕೊಬತ್ತೀನಿ, ಎಲ್ಲರೂ ತಿನ್ನೋಣ. ನಾನು ಕರಿ ಬರಿತಾ ಇರೋ. ಅದು ಸ್ವಲ್ಪ ನಾನು ಆಫ್ ಮಾಡಿಬಿಟ್ಟು ಬಿಸಿ ಬಿಸಿ ಬಂದಿದ್ದು ನಿಮ್ಮ ಬಿಸಿ ಅಂದರೆ ತಣ್ಣಗೇನಾಗಿರಲ್ಲ, ಅದು ಸೇಮಿಗೆ ಕರ್ಗಿ ಮೆತ್ತಗಾಗಿರುತ್ತೆ ಅಷ್ಟೇ. ಫ್ರೆಂಡ್ಸ್, ಇದೇನು ಎಲ್ಲರೂ ಅನ್ಕೋಬೇಡ್ರಿ, ಬಾದಾಮಿ ಪೌಡ್ರ್ ಜಾಸ್ತಿ ಹಾಕಿದ್ದೀನಿ, ಅದಕ್ಕೆ ಹಂಗಿದೆ. ಪಾಯಸ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಯೆಲ್ಲೋ ಕಲರ್ ಅನ್ಕೊಂಬಿಡಿ, ಇದೇನು ಯೆಲ್ಲೋ ಕಲರ್ ಅಂತ. ಬಾದಾಮಿ ಪೌಡ್ರ್ ಜಾಸ್ತಿ ಹಾಕಿದ್ದೀನಲ್ಲ, ಅದಕ್ಕೆ ಚೆನ್ನಾಗಿರುತ್ತೆ ಅಂತ. ಚೆಲ್ಬೇಡ ಫೋನ. ಚೆಲ್ತಾ ಇಲ್ಲ. ಚೆನ್ನಾಗೈತೆ, ಬಾದಾಮಿ ಪೌಡ್ರ್ ಜಾಸ್ತಿ ಹಾಕಿರ್ಬೇಕು. ಸ್ವೀಟ್ ಜಾಸ್ತಿನಾ? ನನಗೆ ಇದಿಷ್ಟ, ನನಗೆ ನೀರಿಷ್ಟ. ನೀರಲ್ಲ, 3 ಕಪ್ಪು ಇಲ್ಲಿಕ್ರೆ ಫೋಟೋ ತಗೊತೀನಿ. ಅನ್ನ ಫ್ರೆಂಡ್ಸ್, ರಾತ್ರಿ ವಿಡಿಯೋ ಅಷ್ಟೇ ಮಾಡೋಕ್ಕಾಗಿಲ್ಲ, ತಿನ್ಬಿಟ್ಟು ಮಲ್ಕೊಂಬಿಟ್ರಿ, ಟಯರ್ಡ್ ಆಗಿಬಿಡ್ತು. ಇವಾಗ ಮಕ್ಕಳಿಗೆ ರೆಡಿಯಾಗಿದ್ದಾರೆ. ಇಡ್ಲಿ ಸಾಂಬಾರು ಮಾಡಿದ್ದೀನಿ. ದೊಡ್ಡವಳಿಗೆ ತಲೆ ಬಾಚಿದ್ದೀನಿ, ಚಿಕ್ಕವಳಿಗೆ ಬಾಚಬೇಕು. ಇಡ್ಲಿ ಸಾಂಬಾರೆಲ್ಲ ಆಯಿತು, ಬಾಕ್ಸ್ಗೆಲ್ಲ ರೆಡಿ ಮಾಡಿದೆ. ಚಿಕ್ಕವಳಿಗೆ ತಲೆ ಬಾಚಿದ್ರೆ ಮುಗೀತು. ಜರ್ಕಿನ್ ಹಾಕ್ಕೊಂಡ
ಬಾಚನ್ಗೆ ಎಲ್ಲ ತಲೆ ಬಚ್ಬಿಟ್ಟು ದೊಡ್ಡವಳಿಗೆ ಬಾಚಿದೆ, ಆಲ್ರೆಡಿ ಎಲ್ಲ ಆಯಿತು. ಇನ್ನೇಳಿಗೆ ತಲೆ ಬಾಚಿದ್ರೆ ಮುಗೀತು. ಓಕೆ ಫ್ರೆಂಡ್ಸ್, ತಲೆ ಬಾಚಿಬಿಟ್ಟು ಶೂಸು ಸಾಕ್ಸು ಹಾಕಬೇಕು. ಸಾಂಬಾರು ನೀನು ಹೇಳ್ದಂಗೆ ಮಾಡಿದ್ದೀನಿ, ಬೇರೆ ಥರ ಮಾಡೋಣ ಅಂದ್ಕೊಂಡೆ. ಚೆನ್ನಾಗಿರುತ್ತೆ ಅದು ಸಾಂಬಾರು. ಯಾರು ಹೇಳ್ದಂಗೆ ಮಾಡಿದ್ದು? ಎಲ್ಲ ಯಾವಾಗೂ ಮಾಡಿದಂಗೆ ಮಾಡಿರೋದು. ಇಲ್ಲ, ಬೇಳೆ ಹಾಕ್ತಾ ಇದ್ದೆ, ಗಟ್ಟಿ ಇರ್ತಾ ಇತ್ತು. ಇದು ಬೇಳೆ ಹಾಕಿಲ್ಲ? ಏನೇನೋ ಹಾಕಿದ್ಯಾ? ಏನೇನು ಹಾಕಿದ್ದೀನಿ? ಗಟ್ಟಿ ಇರ್ತಾ ಇತ್ತು. ಬೇಳೆ ಸಾಂಬಾರೇ ನೋಡಿ, ಬೇಕು ಅಂದರೆ ನೀವು ನೋಡಿ ಫ್ರೆಂಡ್ಸ್. ಅಲ್ಲ ಇದೇನೋ ಸರಿ, ಬೇಳೆ ಹಾಕಿಲ್ಲ ಅಂದರೆ ಯಾವ ಥರ ಆ ಥರ ಕಲರ್ ಬರುತ್ತಾ? ಆ ಡಾರ್ಕ್ ಕಲರ್ ಇರ್ತಾ ಇತ್ತು, ಗಟ್ಟಿ ಇರ್ತಾ ಇತ್ತದು. ಅದರಲ್ಲಿ ಬೇಳೆ ಇಲ್ವಾ ನೋಡಿ, ಎತ್ಕೊಂಡು ನೋಡು ಸಾಂಬಾರಲ್ಲಿ. ಅದು ನೀನು ಏನೋ ಮಾಡಿರ್ತೀಯ ಅಷ್ಟೆ. ಏನೂ ಮಾಡಿಲ್ಲ. ಓಕೆ ಫ್ರೆಂಡ್ಸ್, ತಲೆ ಬಾಚ್ಬಿಡ್ತಿರ್ತೀನಿ, ಕೈಯಲ್ಲಿ ಇಟ್ಕೊಂಡು ಆಡೋಕ್ಕಾಗಲ್ಲ. ಮಕ್ಕಳು ಸ್ಕೂಲ್ಗೆ ಹೊರಟು. ಬಾಯ್ ಬಾಯ್. ಬ್ಯಾಗ್ ಅಂತ ಕೊಡೆ, ಲಂಚ್ ಬ್ಯಾಗ್ ಎತ್ಕೊಂಡ. ಹಾಂ, ಎತ್ಕೊಂಡವಳೆ. ID ಕಾರ್ಡ್ ಹಾಕ್ಕೊಂಡೆ ತಾನೇ? ಸರಿ ಬಾಯ್. ಇಲ್ಲೇ ಖರ್ಚು ಬೇಕಿದ್ದು ಬೋನಾ ನೀನಾ? ಲಂಚ್ ಬ್ಯಾಗಲ್ಲಿ ಒಂದು ಹಾಕ್ಕೊಂಡಿದ್ಯಾ? ಸರಿ ಬಾಯ್. ಎಲ್ಲಿಂದಲ್ಲಿ ಬಿಸಾಕ್ಬಿಟ್ಟು ಹೋಗಿರ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಮಾಡ್ಕೊತೀನಿ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ನಿನ್ನೆದು ಇವತ್ತಿಂದು ಮಿಕ್ಸ್ ಮಾಡಿ ಹಾಕ್ತೀನಿ. ಕೊನೆ ತನಕ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಹೇಳಿ, ಅಭಿಪ್ರಾಯ. ಓಕೆ ಫ್ರೆಂಡ್ಸ್, ಬೈ ಬೈ.